ಶಬರಿಮಲೆ ಸನ್ನಿಧಾನದಲ್ಲಿ ಮಕರ ಜ್ಯೋತಿ ಅಥವಾ ಮಕರ ಬೆಳಕು ಅಂತ ಕರೆಯೋ ಮೂಲಕವಾಗಿ ಸಂಕ್ರಾಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನಕ್ಕಾಗಿ ಕಠಿಣ 48 ದಿನಗಳ ವ್ರತವನ್ನು ಆಚರಿಸುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಆ ಒಂದು ಆಶೀರ್ವಾದವನ್ನು ಪಡಿಬೇಕು, ಈ ಮೂಲಕವಾಗಿ ಸ್ವಾಮಿಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ಈ ಬಾರಿ ಸ್ವಲ್ಪ ರಿಸ್ಟ್ರಿಕ್ಷನ್ ಒಂದಿಗೆ 30,000 ಜನರ ಲಿಮಿಟ್ ಅನ್ನು ಮಾಡಲಾಗಿದೆಯಾದರೂ ಕೂಡ ಬೇರೆ ಭಾಗಗಳಿಂದ ಬಂದು ಆ ಮೂಲಕವಾಗಿ ನೋಡಬೇಕು ಅಂತ ಬಯಸೋರಿಗೆ ಟಿವಿ ಮೂಲಕವೂ ಕೂಡ ನಿಮಗೆ ದರ್ಶನವನ್ನು ಮಾಡಿಸುವಂತಹ ಕೆಲಸವನ್ನು ನಾವಿವಾಗ ಮಾಡ್ತೀವಿ. ಇದು ಈ ಹೊತ್ತಿನ ವಿಶೇಷ ಮಕರ ಕಾಂತಿ. ಸಾಮಾನ್ಯವಾಗಿ ಸಂಕ್ರಾಂತಿಯ ದಿನದಂದು ಮಕರ ಜ್ಯೋತಿಯನ್ನು ನಾವು ಕಣ್ತುಂಬಿಕೊಳ್ತೀವಿ, ಆದರೆ ನಾವು ಆಚರಣೆ ಮಾಡ್ತಾ ಇರೋದು ನಾಳೆ. ಆದರೆ ಶಬರಿಮಲೆ ಸನ್ನಿಧಾನದಲ್ಲಿ ಮಾತ್ರ ಇವತ್ತೇ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಎಂದಿನಂತೆ ಪ್ರತಿ ವರ್ಷವೂ ನಡೆಸ್ಕೊಂಡು ಬರೋ ಹಾಗೆ ಜನವರಿ 14ನೇ ತಾರೀಕಿಗೆ ನಾವು ಆಚರಣೆ ಮಾಡ್ತೀವಿ ಅನ್ನೋ ರೀತಿಯಾಗಿ, ಮತ್ತು ಆ ಮಕರ ಜ್ಯೋತಿ ಅಥವಾ ಮಕರ ಬೆಳಕು ಅವತ್ತಿನ ದಿನವೇ ಕಾಣುತ್ತೆ ಅಂತ. ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳ್ಕೊಂಡಿದೆ. ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ಸಂಭ್ರಮ ಸಡಗರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಂಜೆ 6:30ರಿಂದ 6:45 ವೇಳೆಗೆ ಜ್ಯೋತಿಯ ದರ್ಶನವಾಗುತ್ತೆ. ಪೊನ್ನಂಬಲಮೇಡು ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನವನ್ನ 3 ಬಾರಿ ಕಾಣೋ ಮೂಲಕವಾಗಿ ಜನ ಆ ಮೂಲಕ ದೇವರು ಅಂದ್ರೆ ಅಯ್ಯಪ್ಪ ಸ್ವಾಮಿ ನಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ, ನೇರ ದರ್ಶನವನ್ನ ಕೊಡ್ತಾ ಇದ್ದಾನೆ ಅಂತ ಪುನೀತರಾಗ್ತಾರೆ. ದಿವ್ಯ ಜ್ಯೋತಿ ದರ್ಶನಕ್ಕಾಗಿ ಭಕ್ತಗಣ ಕಾಯ್ತಾ ಇದೆ. ಸೊ ಅದಕ್ಕಾಗಿ ಈಗಾಗಲೇ ಯಾವ ರೀತಿಯ ತಯಾರಿಗಳಾಗಿದೆ ಅಂತ ನೀವು ನೋಡ್ತಾ ಇದ್ದೀವಿ. ಆ ಒಂದು ಪೆಟ್ಟಿಗೆಯಲ್ಲಿ ಆಭರಣಗಳನ್ನ ತೆಗೆದುಕೊಂಡು ಬರಲಾಗಿ ಆ ಆಭರಣಗಳನ್ನ ಅಯ್ಯಪ್ಪ ಸ್ವಾಮಿಯ ಮೂರ್ತಿಗೆ ಅಲಂಕಾರವನ್ನ ಮಾಡಲಾಗುತ್ತೆ. ಅಲಂಕಾರದ ನಂತರದಲ್ಲಿ ಮತ್ತೆ ದೇವರ ದರ್ಶನವನ್ನ ಮಾಡಲಿಕ್ಕೆ ಭಕ್ತರಿಗೆ ಅವಕಾಶವನ್ನ ಮಾಡ್ತಾರೆ. ಒಂದು ವರ್ಷಕ್ಕೆ ಒಮ್ಮೆ ಮಾತ್ರ ನಾವು ಈ ರೀತಿಯಾಗಿ ಆಭರಣಗಳಿಂದ ಆ ಒಂದು ವಸ್ತ್ರಗಳಿಂದ ಅಲಂಕಾರಗೊಂಡಿರುವಂತಹ ಅಯ್ಯಪ್ಪನ ಮೂರ್ತಿಯನ್ನ ಕಾಣಲಿಕ್ಕೆ ಸಾಧ್ಯ. ಅದು ಸಂಕ್ರಾಂತಿಯ ಈ ಮಕರ ಬೆಳಕು ಸಂದರ್ಭದಲ್ಲಿ ಪಂದಳ ರಾಜ ವಂಶಸ್ಥರು ಅದನ್ನ ಹೊತ್ಕೊಂಡು ಬರ್ತಾರೆ. ಅದನ್ನ ಮೆರವಣಿಗೆಯ ಮೂಲಕವಾಗಿ ಭವ್ಯವಾಗಿ ಸ್ವಾಗತವನ್ನ ಮಾಡ್ತಾರೆ. ಸೊ ಆ ಸ್ವಾಗತ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ತೀವಿ. ದೊಡ್ಡ ಕರ್ಪೂರದ ಆರತಿಯೊಂದಿಗೆ ಭವ್ಯ ಮೆರವಣಿಗೆಯಿಂದ ಕರ್ಕೊಂಡು ಬರ್ತಾರೆ. ಅಂದ್ರೆ 190 ಕಿಲೋಮೀಟರ್ ದೂರ ಏನಿದೆ, ಅಷ್ಟು ದೂರದಿಂದ ಕಾಲ್ನಡಿಗೆಯಲ್ಲೇ ಸುಮಾರು 3 ತಿಂಗಳ ಕಠಿಣ ವ್ರತವನ್ನ ಅವರು ಆಚರಣೆ ಮಾಡೋ ಮೂಲಕವಾಗಿ ಆ ರಾಜವಂಶಸ್ಥರ ಕುಟುಂಬಸ್ಥರೇ ಇದನ್ನ ತೆಗೆದುಕೊಂಡು ಬರೋದು. ಅದಿನ್ಯಾರ ಸುಪರ್ದಿಯಲ್ಲೂ ಇರಲ್ಲ. ಈ ಸಂದರ್ಭದಲ್ಲಿ ಪಂದಳ ರಾಜವಂಶಸ್ಥರ ಕುಟುಂಬಸ್ಥರ ಬಳಿಯೇ ಇರುತ್ತೆ. ಅವರು ಶಬರಿ ಅಯ್ಯಪ್ಪನಿಗಾಗಿಯೇ ಈ ಒಂದು ವಸ್ತ್ರ ಅಥವಾ ಆ ಒಂದು ಆಭರಣ ಇವೆಲ್ಲವನ್ನೂ ಕೂಡ ಮಾಡಿಸಿರೋದು. ಸುಮಾರು ಆ ಒಂದು ವಸ್ತ್ರ ಏನ್ನ ಧರಿಸ್ತಾರಲ್ಲ ಆ ಒಂದು ಮೂರ್ತಿಗೆ, ಅಯ್ಯಪ್ಪನ ಮೂರ್ತಿಗೆ, ಅದು ಒಂದು 4.5 kg ತೂಕ ಹೊಂದುತ್ತೆ ಅಂತ ಹೇಳ್ತಾರೆ. ಅದರ ಹೊರತಾಗಿಯೂ ಕೂಡ ಅದರ ಆಭರಣಗಳು ಎಷ್ಟು ತೂಕ ಇರಬೇಡ. ಆದರೆ ಆ ಮೂರ್ತಿಯ ಒಂದು ಎತ್ತರ ಎಷ್ಟಿರಬಹುದು? 1.5 ಅಡಿ ಅಷ್ಟೇ. ಆ ಪುಟ್ಟ ಮೂರ್ತಿಗೆ ಬಹಳ ಭವ್ಯವಾದಂತಹ ಅಲಂಕಾರವನ್ನ ಮಾಡಿ ಆ ನಂತರದಲ್ಲಿ ದೇವರ ದರ್ಶನವನ್ನ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಅನುಕೂಲವನ್ನ ಮಾಡ್ತಾರೆ. ಅಲ್ಲಿಯವರೆಗೂ ಆ ಬಾಗಿಲನ್ನ ಮುಚ್ಚಿರ್ತಾರೆ. 18 ಮೆಟ್ಟಲನ್ನ ಹತ್ತಿಯೇ ನೀವು ಶಬರಿಯ ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಾಗುವುದು. ಆ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಹುತೇಕ ಬಂದಿರೋರೆಲ್ಲರ ಚಿತ್ತ ಒಂದೇ ಕಡೆಗಿದೆ. ಒಂದು ದೇವರ ಮೂರ್ತಿಯ ದರ್ಶನ, ಮಗದೊಂದು ಮಕರ ಬೆಳಕು ಮಕರ ಜ್ಯೋತಿಯ ದರ್ಶನ. ಈ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ.